ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ ಅಂಕುಶ್. ಸಾರಿಗೆ ನೌಕರರ ಹೋರಾಟ ಇದೀಗ ಹೊಸಸುತ್ತದೆ. 2 ವರ್ಷಗಳಿಂದ ಬಾಕಿ ಉಳಿದಿರುವ ನ್ಯಾಯಸಮ್ಮತ ಬೇಡಿಕೆಗಳು ಇನ್ನೂ ಈಡೇರಿಲ್ಲ. ಸಾರಿಗೆ ನೌಕರರ ಹೋರಾಟ ರಚ್ಚು ಸಾಧ್ಯತೆ ಹೆಚ್ಚು. ಈ ಹಿಂದೆ ಎಲ್ಲ ಸಾರಿಗೆ ಒಪ್ಪಂದಗಳು ಸರ್ವೇ ಸಾಮಾನ್ಯ ಉಗ್ರ ಪ್ರತಿಭಟನೆ ಮತ್ತು ಮುಷ್ಕರಗಳಿಂದ ಒಪ್ಪಂದಗಳು ಆಗಿವೆ. ಹಾಗೆ ನನ್ನ ಚಾನಲ್ ಲೈಕ್ ಮಾಡ್ತಾ ಇರಿ. ಜಂಟಿ ಕ್ರಿಯಾ ಸಮಿತಿಯ ದಿಟ್ಟಕ್ರಮ. ಜಂಟಿ ಕ್ರಿಯಾ ಸಮಿತಿಯ ಎಲ್ಲ ಮುಖಂಡರು ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ, NWKRTC ನಿಗಮ ಮಟ್ಟದಲ್ಲಿ, ಘಟಕ ಮಟ್ಟದಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಹೋರಾಟದ ಕರಪತ್ರಗಳನ್ನು ವಿತರಿಸಿದ್ದಾರೆ. ಶ್ರೀ ಅನಂತ ಸುಬ್ರಾವ್ ಹಾಗೂ ಇನ್ನೊಬ್ಬ ಅತ್ಯಂತ ಹಿರಿಯ ಕಾರ್ಮಿಕ ಧೋರಣರಾದ ಕೆ ಶರ್ಮಾ, ಈಗಾಗಲೇ ಇವರುಗಳಿಗೆ 70 ವರ್ಷ ದಾಟಿದೆ. ಅವರಂತಾರೆ, ಈಗ ಇವರು ಸಾರಿಗೆ ನೌಕರರಿಗೆ ಹೋರಾಟಕ್ಕೆ ಕರೆ ನೀಡಿದ್ದು ಅವರು ಹೇಳ್ತಾರೆ ಏನಂದರೆ, ಈ ಹಿಂದೆ 40 ವರ್ಷಗಳಿಂದ ಚೌಕಾಸಿ ಪದ್ಧತಿಯಂತೆ ಟ್ರೇಡ್ ಯೂನಿಯನ್ ಚೌಕಾಸಿ ಪದ್ಧತಿ ಮಾಡ್ಕೊಂತ ಒಪ್ಪಂದ ಮಾಡಿದೆ. ಸರ್ಕಾರ ಯಾಕೆ ಈಗ ಮೀನಾಮೇಷ ಮಾಡುತ್ತಿದೆ? ನಾವು ಸಾರಿಗೆ ನೌಕರರು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡುವ ಅವಕಾಶ ಬಂದಿದೆ, ಹೋರಾಟ ಮಾಡಿ ಅಂತ ಕರೆ ನೀಡಿದ್ದಾರೆ. ಧಾರವಾಡ ಗ್ರಾಮಾಂತರ ವಿಭಾಗದ ವಿಭಾಗೀಯ ಕಾರ್ಯಾಗಾರ, ಧಾರವಾಡ ಘಟಕ, ಹಳೆ ಬಸ್ ನಿಲ್ದಾಣ, ನಗರ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಜಂಟಿ ಸಮಿತಿಯಿಂದ ಕರಪತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ವಿಭಾಗದ AITC ಅಧ್ಯಕ್ಷರಾದ ದೇವಪ್ಪ, ಪರಿಶಿಷ್ಟ ಜಾತಿ ಪಂಗಡದ ರಾಜ್ಯ ಅಧ್ಯಕ್ಷರಾದ ಶ್ರೀ SR ಅದುರ್ಗುಂಶಿ, ಧಾರವಾಡ ವಿಭಾಗದ AITC ಸಂಘಟನಾ ಕಾರ್ಯದರ್ಶಿ ಶ್ರೀ ಅದುರ್ಗುಂಶಿಯವರು ಮಾತನಾಡಿ, ಸರ್ಕಾರವು ಸಾರಿಗೆ ನೌಕರಿಗೆ ಸ್ಪಂದಿಸುತ್ತಿಲ್ಲ. ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ತೀವ್ರತೆ ತೋರಿಸಬೇಕಾಗುತ್ತದೆ. ಅದಕ್ಕಾಗಿ ಒಗ್ಗಟ್ಟಾಗಲು ವಿನಂತಿಸಿಕೊಂಡರು. ನನ್ನ ವಿಡಿಯೋ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಎಲ್ಲೆಡೆ ಸಾರಿಗೆ ನೌಕರರಿಂದ ಉತ್ತಮ ಸ್ಪಂದನೆ ಬರಲಿಕ್ಕತ್ತದೆ. ನೌಕರರಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಈ ಬಾರಿ ಹೋರಾಟದ ಗಂಭೀರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ಶ್ರೀ RF ಕವಳಿಕಾಯಿ ಹಾಗೂ G ಪ್ರಕಾಶಮೂರ್ತಿಯವರು ನಿಗಮದ ಎಲ್ಲ ಘಟಕಗಳಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಭೇಟಿ ಮಾಡಿ ಕರಪತ್ರಗಳನ್ನು ಹಂಚಿ ಹೋರಾಟಕ್ಕೆ ಕರೆ ನೀಡುತ್ತಿದ್ದಾರೆ. ಈ ಸಲ ಮುಷ್ಕರವಾಗಲಿ ಹೋರಾಟವಾಗಲಿ ಕಾವು ಏರಿ ಕಟ್ಟ ಕಡೆಗೆ ಹೋಗುವ ಲಕ್ಷಣಗಳಿವೆ. ಬಸ್ಗಳು ನಿಶಬ್ದ ಆಗುವ ಸಾಧ್ಯತೆ ಬಹಳ ಹೆಚ್ಚು. ಸರ್ಕಾರದ ಮೇಲಿನ ಒತ್ತಡ. ಸಾರಿಗೆ ಸೇವೆ ಸಾರ್ವಜನಿಕ ಉಪಯುಕ್ತ ಸೇವೆ ಆಗಿರುವುದರಿಂದ ಮುಷ್ಕರವಾದರೆ ಸರ್ಕಾರದ ಮೇಲೆ ಭಾರಿ ಒತ್ತಡ ಬೀಳಲಿದೆ. ಆದರೆ ಸಮಸ್ಯೆಗೆ ಪರಿಹಾರ ನೀಡದೆ ವಿಳಂಬ ಮಾಡಿರುವುದು ಸರ್ಕಾರವೇ. ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆ ಆದರೆ ಅವರಿಗೆ ಸೇವೆ ನೀಡುವ ಕೆಲಸಗಾರರಿಗೆ ಕೆಲಸಕ್ಕೆ ತಕ್ಕಂಥ ಪ್ರತಿಫಲ ನೀಡುವುದು ಸರ್ಕಾರದ ಆದ್ಯ ಕರ್ತವ್ಯ. ಇದರ ನಡುವೆ ಒಕ್ಕೂಟದ ಚಂದ್ರಶೇಖರ್ ಹೇಳಿಕೆ. ಈ ನಡುವೆ ಒಕ್ಕೂಟ ಶ್ರೀ ಚಂದ್ರಶೇಖರ್ ಅವರು ಜಂಟಿ ಕ್ರಿಯಾ ಸಮಿತಿ ಮೇಲೆ ಪ್ರತ್ಯಾರೋಪ ಮಾಡಿದ್ದಾರೆ. ಈ ಹೇಳಿಕೆ ಹೋರಾಟದ ದಿಕ್ಕನ್ನು ಬದಲಾಯಿಸುತ್ತದೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಶ್ರೀ ಚಂದ್ರಶೇಖರ್ ಅವರು ಸಪೋರ್ಟ್ ನೀಡುತ್ತಾರೆ? ಅದು ಕೂಡ ನಾವು ಕಾದು ನೋಡಬೇಕಾದ ಪ್ರಮೇಯ ಬರುತ್ತದೆ. ಸಪೋರ್ಟ್. ಈಗ ಜಂಟಿ ಕ್ರಿಯಾ ಸಮಿತಿಯು ಸಾರ್ವಜನಿಕ ಮತ್ತು ನೌಕರರ ಬೆಂಬಲವನ್ನ ಕಾದು ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೋರಾಟ ಏಕತೆ ಈಗ ಪ್ರಮುಖ ಅಸ್ತ್ರವಾಗಿದೆ. ಹಾಗಾಗಿ ಸಾರ್ವಜನಿಕ ಪ್ರಯಾಣಿಕರು ಈಗ ನೌಕರರಿಗೆ ಬೆಂಬಲವನ್ನು ನೀಡಬೇಕಾಗುತ್ತದೆ. 2 ವರ್ಷಗಳ ವಿಳಂಬ. ಇದು ಸಾರಿಗೆ ನೌಕರರ ವೈಯಕ್ತಿಕ ವಿಷಯವಲ್ಲ. ಇದು 2 ವರ್ಷಗಳಿಂದ ಬಾಕಿ ಉಳಿದ ಸಮಸ್ಯೆ. ವಿಳಂಬವೇ ಕಾರಣಕ್ಕೆ ಮೂಲ ಕಾರಣ ಆಡಳಿತ ವರ್ಗ ಹಾಗೂ ಸರ್ಕಾರ. ನನ್ನ ವಿಡಿಯೋ ಲೈಕ್ ಮಾಡಿ. ಮತ್ತು ಸಂಖ್ಯಾಶಾಸ್ತ್ರದ ನ್ಯೂಮರಿಕಲ್ ನಂಬರ್ಗಳು ಈ ರೀತಿವೆ: 1 ಸೂರ್ಯ ನಾಯಕತ್ವ, 2 ಚಂದ್ರ ಭಾವನೆ ಸೆನ್ಸಿಟಿವಿಟಿ, 3 ಗುರು ಜ್ಞಾನ ನಾಲೆಡ್ಜ್, 4 ಶಿಸ್ತು ಮತ್ತು ಕಠಿಣ ಕೆಲಸ, 5 ಬುದ್ಧಿಶಕ್ತಿ ನೀಡುವುದರ ಯಶಸ್ಸು ಸಾಧಿಸುತ್ತಾರೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಪಂಜಾಬರಾಗಿ. 6 ಶುಕ್ರ ಪ್ರೀತಿ, ಕಲೆ, ಸೌಂದರ್ಯಕ್ಕೆ ವೃದ್ಧಿ ಇರುವುದರಿಂದ ಇವರು ಉತ್ತಮ ಸಂಬಂಧ ಹೊಂದಿರುತ್ತಾರೆ. 7
ಜ್ಞಾನ ಆಧ್ಯಾತ್ಮಿಕ ಒಲವು ಜಾಸ್ತಿ ಇರುತ್ತದೆ. ಶನಿ 8 ಕರ್ಮಗಳಿಂದ ಇವರು ಶ್ರಮದಿಂದ ಹಣ ಗಳಿಸುವ ಶಕ್ತಿ ಉಳ್ಳವರು. 9 ಕುಜ ಧೈರ್ಯ ಹೋರಾಟಗಳ ಶಕ್ತಿ ಉಳ್ಳವರಾಗಿರ್ತಾರೆ. ನನ್ನ ಚಾನಲ್ ಲೈಕ್ ಮಾಡ್ರಿ. ನಾನು ನಿಮ್ಮಿಂದ ಲೈಕ್. ನೀವು ನ್ಯೂಮರಾಲಜಿಯಲ್ಲಿ ನಿಮ್ಮ ಜನ್ಮ ದಿನಾಂಕವನ್ನ ಮೂಲಾಂಕ, ಭಾಗ್ಯಾಂಕ, ಕುವಾ ನಂಬರ್ ಕಂಡುಹಿಡಿದು ಅದರ ಪ್ರಕಾರ ಆ ಚೌಕಗಳಲ್ಲಿ ಹಾಕಿ ಲೊಸೋ ಗ್ರಿಡ್ ನಲ್ಲಿ ಹಾಕಿ ನೀವು ನಿಮ್ಮ ಈ 9 ಗ್ರಹಗಳು ಏನನ್ನು ನಿಮಗೆ ಸೂಚಿಸುತ್ತವೆ ಮತ್ತು ಮಿಸ್ಸಿಂಗ್ ಯಾವದವೆ ಅದನ್ನು ತೆಗೆದುಕೊಳ್ಳುವ ಪರಿಹಾರ ಪಡೆದುಕೊಳ್ಳುವ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಅಕ್ಷಯ್ ಕಾಲನಿ ಮೇಮ್ಸ್ ಫ್ಲೇವರ್ಸ್ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾಗಿದೆ. ನೀವು ಜೊಮ್ಯಾಟೊ, ಸ್ವಿಗ್ಗಿ ಅನ್ನೋ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ, ಆರ್ಡರ್ ಮಾಡ್ರಿ, ಮನೆಯ ಊಟದ ರುಚಿ ಪಡೆಯುತ್ತೀರಿ. ಮೊಬೈಲ್ ನಂಬರ್ 9844096473. ಮುಂದಿನ ಹೋರಾಟದ ರೂಪ ಏನಿರುತ್ತದೆ? ಮುಂದಿನ ದಿನಗಳಲ್ಲಿ ಹೋರಾಟದ ಯಾವ ರೂಪ ಪಡೆಯಲಿದೆ? ಮುಷ್ಕರವೇ ಆಗಲಿ, ಹೋರಾಟ ಆಗಲಿ, ಪ್ರತಿಭಟನೆ ಆಗಲಿ, ಅದು ಸರ್ಕಾರಕ್ಕೆ ಒತ್ತಡಕ್ಕೆ ಮರಿ ತರಬೇಕಾಗಿದೆ. ನಾವು ಸರ್ಕಾರಕ್ಕೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗಬೇಕು. ನಿವೃತ್ತಿ ಜನರ 38 ತಿಂಗಳ ಬಾಕಿ ಕೂಡ ಪಾವತಿಸಬೇಕು. ನನ್ನ ಮತ್ತು ನಿವೃತ್ತಿ ಜನರ ಒತ್ತಾಯವೂ ಕೂಡ ಇದೆ ಸರ್ಕಾರಕ್ಕೆ. ಎಲ್ಲರ ದೃಷ್ಟಿಯಿಂದ ಮುಂದಿನ ತೀರ್ಮಾನಗಳ ಮೇಲೆ ಅವಲಂಬಿತವಾಗಿದೆ. ಸಾರಿಗೆ ನೌಕರರ ನ್ಯಾಯಯುತ ಹೋರಾಟಕ್ಕೆ ಸಾರಿಗೆ ನೌಕರರ ಬೆಂಬಲವೇ ಶಕ್ತಿಯಾಗುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಚಂದಾದಾರರಾಗ್ರಿ.